ಅಸೋಸಿಯೇಷನ್ ಯಾರನ್ನ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಅವ್ರನ್ನ ಮುಗಿಸ್ಬೇಕು. ಮುಗಿಸೋವರೆಗೂ ನಿಮ್ಗೆ ಅನ್ನ ನೀರೇ ಸೇರಲ್ಲ. ಅಥ್ಲೆಟಿಕ್ ಅಸೋಸಿಯೇಷನ್ ಮುಗಿಸ್ದೆ, ಕಬಡ್ಡಿ ಅಸೋಸಿಯೇಷನ್ ಮುಗಿಸ್ದೆ, ಖೋ ಖೋ ಅಸೋಸಿಯೇಷನ್, ವಾಲಿಬಾಲ್ ಅಸೋಸಿಯೇಷನ್, ಬಾಸ್ಕೆಟ್ ಬಾಲ್ ಅಸೋಸಿಯೇಷನ್ ಎಲ್ಲ ಹೋಲ್ಸೇಲ್ ಆಗಿ ಎಲ್ಲಾನು ಮುಗಿಸ್ಕೋ. ನೀವೇ ರಾಜೀನಾಮೆ ಕೊಡಬೇಕು. ಇಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಡೋ ತರ ಮಾಡ್ತೀವಿ. ಹೊಸ ಸರ್ಕಾರ ಬರ್ಲಿ, ಯಾರೇ ಬಂದ್ಲಿ, ಏನೇ ಆಗ್ಲಿ, ಎಲ್ಲರೂ ಸೆಟ್ಟಿಂಗ್ ಅಂತ. ಯಾರಿಗೇನ ನೀನ್ ಮಾಡಿರ್ಬೋದು, ಯಾರನ್ನೇನಾದ್ರೂ ನೀನ್ ಮಾಡಿರ್ಬೋದು. ನೀನೇನು ಮಾಡಕ್ಕಾಗಲ್ಲ. ಗೋವಿಂದರಾಜು ಅನಂತರಾಜು ಸ್ನೇಹಿತರೆ, ನಾನು ನಿಮ್ಮ ನಂದ್ ಕುಮಾರ್, ಫಾರ್ಮರ್ ನ್ಯಾಷನಲ್ ವಾಲಿಬಾಲ್ ಪ್ಲೇಯರು, ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ. ನಾನಿವತ್ತು ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ನಿಮ್ಮ ಹತ್ರ ಏನ್ ತರಬೇಕು ಅಂದ್ರೆ, ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್ ಪ್ರಕಾರ ನ್ಯಾಷನಲ್ ಸ್ಪೋರ್ಟ್ಸ್ ಕೋಡ್, ಈ ಹಿಂದೆ ಇದ್ದಂತ ನ್ಯಾಷನಲ್ ಸ್ಪೋರ್ಟ್ಸ್ ಕೋಡ್ 2011 ಪ್ರಕಾರ 25% ಅವಾರ್ಡೀಸು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮೆನ್ ಮತ್ತೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟವ್ರಿಗೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್, ಎಲ್ಲಾ ರಾಜ್ಯ ವಾಲಿಬಾಲ್ ಸಂಸ್ಥೆ, ವಾಲಿಬಾಲ್ ಇರ್ಬೋದು, ಎಲ್ಲಾ ಕ್ರೀಡಾ ಸಂಸ್ಥೆಗಳಲ್ಲೂ ಅವ್ರಿಗೆ ಅವಕಾಶ ಕೊಡ್ಬೇಕು. ಅದು ರೂಲ್. ಮತ್ತೆ ಮಹಿಳೆಯರಿಗೂ ಅದರಲ್ಲಿ ರೆಪ್ರೆಸೆಂಟೇಷನ್ ಇರಬೇಕು ಅಂತ. ಇವತ್ತು ನಮ್ಮ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಅಲ್ಲಿ 90% ರೆಪ್ರೆಸೆಂಟೇಷನ್ ನಾನು ವಾಲಿಬಾಲ್ ಪ್ಲೇಯರ್ಸ್ ಕೊಟ್ಟಿದ್ದೀನಿ ಅಂತ. 90% ರೆಪ್ರೆಸೆಂಟೇಷನ್ ವಾಲಿಬಾಲ್ ಪ್ಲೇಯರ್ಸ್, ನ್ಯಾಷನಲ್ ಪ್ಲೇಯರ್ಸು, ಸ್ಟೇಟ್ ಪ್ಲೇಯರ್ಸು, ಇಂಟರ್ನ್ಯಾಷನಲ್ ಪ್ಲೇಯರ್ಸು, ಏಕಲವ್ಯ ಅವಾರ್ಡೀಸು, ಇವ್ರಿಗೆ ಜಿಲ್ಲೆಗಳಲ್ಲಿ, ರಾಜ್ಯ ವಾಲಿಬಾಲ್ ಸಂಸ್ಥೆಯಲ್ಲಿ ಎಲ್ಲ ಕಡೆ ನಾನು ಅವಕಾಶ ಕೊಟ್ಟಿದ್ದೀನಿ. ನಾನು ಏನಕ್ಕೆ ಇವ್ರಿಗೆಲ್ಲ ಅವಕಾಶ ಕೊಟ್ಟಿರೋದು ಅಂದ್ರೆ, ನಮ್ಮ ಕಾಲ ಮುಗಿದ ನಂತರ ಸೆಕೆಂಡ್ ಜನರೇಷನ್ ಒಂದು ಬೆಳ್ಕೊಂಡು ಈ ಕ್ರೀಡೆನ ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕು, ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನೊಂದು ಸೆಕೆಂಡ್ ಲೈನ್ ನ ತಂದಿದ್ದೀನಿ ಅಂತ. ಆ ಸೆಕೆಂಡ್ ಲೈನ್ ಅಲ್ಲಿ ಎರಡು ಮೂರು ಅರ್ಬರ್ಕಲ್ ಜನ, ತಿಳುವಳಿಕೆ ಇಲ್ಲ, ಇಮ್ಮೆಚೂರಿಟಿ, ಅವರು ಈ ಗೋವಿಂದರಾಜು, ಅನಂತರಾಜು ಅವರು ಮಾತು ಕೇಳ್ಕೊಂಡು ಹೋದ್ರು. ಅವ್ರು ಹೋದ್ರೆ ಅವ್ರ ಜಾಗದಲ್ಲಿ ಬೇರೆ ಅವ್ರನ್ನೆಲ್ಲ ನಾವು ತರೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದೀವಿ, ನಾವು ಮಾಡ್ತೀವಿ ಅಂತ. ನಾನಿವತ್ತು ಗೋವಿಂದರಾಜು, ಅನಂತರಾಜು ಕೇಳೋದು, ನೀವು ಯಾಕೆ 25% ರೆಪ್ರೆಸೆಂಟೇಷನ್ ಇಂಟರ್ನ್ಯಾಷನಲ್ ಪ್ಲೇಯರ್ಸು, ಅವಾರ್ಡೀಸು ಮತ್ತೆ ಮಹಿಳೆಯರಿಗೆ ನೀವು ಕೊಡಲ್ಲ? ದೇಶದಲ್ಲಿ ಎಲ್ಲಾರ್ಗೂ ಒಂದು ಕಾನೂನು ಅಂದ್ರೆ ಕ್ರೀಡಾ ನೀತಿ ಆದ್ರೆ ನಿಮ್ಗೆ ಒಂದು ಕ್ರೀಡಾ ನೀತಿ ಅಂತ. ನಿಮ್ದು ಕ್ರೀಡಾ ನೀತಿ ಅಲ್ಲ, ನಿಮ್ದು ಪರ್ಸನಲ್ ಅಜೆಂಡಾ. ನೀವು ಪವರ್ ಪೊಸಿಷನ್ ಉಳಿಸ್ಕೊಳ್ಳಕ್ಕೆ ನೀವು ಮಾಡ್ತಾ ಇರೋ ಒಂದು ಸಂಚು, ಒಂದು ಡಾಮಿನೇಷನ್, ಬೇರೆ ಯಾರಿಗೂ ಬಿಡಬಾರ್ದು ಅಂತ. ಅನಂತರಾಜು, ಗೋವಿಂದರಾಜ್ ಅವರೇ ರಾಜಾದಿ ರಾಜರು, ಅಂತಂತ ಅತಿರಥ ಮಹಾರಥರೆಲ್ಲ ಹೋಗ್ಬಿಟ್ರು, ಯಾರು ಏನು ಎತ್ಕೊಂಡು ಹೋಗಕ್ಕಾಗಿಲ್ಲ. ನೀವಿಬ್ರು ಏನ್ ಮಾಡಕ್ಕಾಗುತ್ತೆ, ನೀನು ಗೋವಿಂದರಾಜು ಅಂತ. ನಿಮ್ ಕಾಲ ಬಂದೈತೆ, ನಿಮ್ ಕಾಲ ಮುಗ್ದೈತೆ. ಜಾಗ ಮಾಡ್ಕೊಡಿ ಹೊಸಬರು ಬರ್ಲಿ, ಹೊಸಬರು ಬಂದು ನಡೆಸ್ಲಿ. ಈ ಒಲಿಂಪಿಕ್ ಅಸೋಸಿಯೇಷನ್ ಯಾವುದೇ ಒಂದು ರಾಜಕೀಯ ಪಕ್ಷ ಅಲ್ಲ, ಇಟ್ ಈಸ್ ಅ ಸ್ಪೋರ್ಟ್ಸ್ ಆರ್ಗನೈಸೇಷನ್. ಒಲಿಂಪಿಕ್ ಮೂವ್ಮೆಂಟ್ ನ ತೆಳುಮಟ್ಟಕ್ಕೆ ತಗೊಂಡೋಗೋದಕ್ಕೆ ಇರುವಂತ ಒಲಿಂಪಿಕ್ ಅಸೋಸಿಯೇಷನ್ ಅಂತ. ಎಲ್ಲಾ ಜಿಲ್ಲೆಗಳಿಂದ ನಂಗೆ ಫೋನ್ ಮಾಡ್ತಾವ್ರೆ, ನನ್ನ ವಿಡಿಯೋ ನೋಡಿ. ಎಲ್ಲಾ ಜಿಲ್ಲೆಯಲ್ಲೂ ರೆಡಿ ಇದ್ದಾರೆ, ನಾವೆಲ್ಲ ರೆಡಿ ಇದೀವಿ ಸರ್, ನಿಮ್ ಜೊತೆ ನಿಲ್ತೀವಿ, ಬನ್ನಿ ಸರ್, ನಿಮ್ ಜೊತೆ ನಾವೆಲ್ಲ ಸೇರಿ ನಮ್ಮ ಜಿಲ್ಲೆಗಳಲ್ಲಿ ಒಲಿಂಪಿಕ್ ಅಸೋಸಿಯೇಷನ್ ಫಾರ್ಮೇಶನ್ ಮಾಡೋಣ, ಹಿಂಗ್ ಮಾಡೋಣ. ದೊಡ್ಡ ಕೋಚಸ್, ದೊಡ್ಡ ಪ್ಲೇಯರ್ಸ್, ಬೇರೆ ಗೇಮ್ ಅವರು ಎಲ್ಲಾರು ಮುಂದೆ ಬಂದವ್ರೆ. ಅಲ್ಲಿಗೆ ನಿಮ್ಮ ಕಾಲ ಮುಗೀತು ಅಂತ, ನಿಮ್ಮ ಅಂತ್ಯ ಆಗೋ ಕಾಲ ಬಂದೈತೆ. ಜನನೇ ನಿಮ್ಮನ್ನ ಎತ್ತಿ ಒಡೆದು ಆಚೆ ಓಡಿಸೋದ್ ಮೊದಲು ನೀವೇ ರಾಜೀನಾಮೆ ಕೊಟ್ಟು ಒಂದು ಸಂವಿಧಾನಬದ್ಧವಾಗಿ ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್ ಪ್ರಕಾರ ನೀವು ಒಂದು ಎಲೆಕ್ಷನ್ ಮಾಡಿ. ಫಸ್ಟ್ ನಿಮ್ಮ ಒಲಿಂಪಿಕ್ ಅಸೋಸಿಯೇಷನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ರಿ, ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್ ಪ್ರಕಾರ ಅಮೆಂಡ್ಮೆಂಟ್ ಮಾಡಿ ಕೊಡ್ರಿ ಅವಕಾಶ ಹೊಸಬರಿಗೆ ರೀ. ಆಮೇಲೆ ನನ್ಗೆ ಯಾರೋ ನಿನ್ನೆ ಫೋನ್ ಮಾಡಿದ್ರು ನನ್ನ ಸ್ನೇಹಿತರು ಅಂತ, ಮನ್ಮಥ್ ಮೂರ್ತಿ ಗೊತ್ತೇನ್ರಿ, ಆ ಬಾಕ್ಸಿಂಗ್ ಅಸೋಸಿಯೇಷನ್ ಅಲ್ಲಿ ನಿಮ್ ಮೇಲೆ ಸುಮಾರು ವರ್ಷ ಫೈಟ್ ಮಾಡ್ಬಿಟ್ಟ, ಅವ್ನು ಮುಗಿಸೇ ಬಿಟ್ರಿ ಬಿಡಿ ನೀವೆಲ್ಲ ಅಂತ. 1 ತಿಂಗಳಿಂದ ಅವ್ನು ಸತ್ತೋದ್ನಂತ್ರಿ ಮನ್ಮಥ್ ಮೂರ್ತಿ. ಎಂತ ಒಳ್ಳೆ ಪ್ರಮೋಟರ್ ರೀ, ಎಂತ ಒಳ್ಳೆ ಹ್ಯೂಮನ್ ಬೀಯಿಂಗ್ ರೀ, ಅವ್ನ ಆತ್ಮಕ್ ಶಾಂತಿ ಸಿಗ್ಲಿ ರೀ ಅಂತ. ಅವ್ರ ಶಾಪಗಳು ಅವ್ರು ಇದೆಲ್ಲ ನಿಮಗ್ ತಟ್ಟದಿರ ಬಿಡಲ್ಲ ರೀ ನಿಮ್ಗೆ ಅಂತ. ಎಷ್ಟು ಜನ ರೀ ಆ ಪಟ್ಟಿ ಮಾಡ್ಕೊಂಡು, ನಾನು ಕೆಲವು ಮಾಹಿತಿಗಳು ಎಲ್ಲರೂ ಕೊಡ್ತಾ ಇರೋದು ನೋಡ್ದ ಅಂದ್ರೆ, ಏನ್ರಿ ನಿಮ್ ಕರ್ಮಕಾಂಡ ನಿಮ್ ಇಬ್ಬರದು ಅಂತ. ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಒಂದು ಬನಾನಾ ರಿಪಬ್ಲಿಕ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ರೀ. ಯಾವುದೇ ಆರ್ಗನೈಸೇಷನ್, ಯಾವುದೇ ಸರ್ಕಾರ ಬರ್ಲಿ, ಯಾರೇ ಬಂದ್ಲಿ, ಏನೇ ಆಗ್ಲಿ, ಎಲ್ಲರೂ ಸೆಟ್ಟಿಂಗ್ ಅಂತ. ಸೆಟ್ಟಿಂಗ್ ಮಾಡು, ನೀನು ಅಧಿಕಾರದಲ್ಲಿ ಮುಂದುವರಿ, ನೀನೇ ಅಧ್ಯಕ್ಷ, ಅವನೇ ಕಾರ್ಯದರ್ಶಿ, ಯಾವ್ದಕ್ಕೂ ಲೆಕ್ಕ ಇಲ್ಲ, ಪಕ್ಕ ಇಲ್ಲ ಅಂತ. ಯಾರು ನಿಮ್ಮನ್ನ ಹೇಳೋರು ಕೇಳೋರು ಇಲ್ಲ ಅನ್ಕೊಂಡ್ಬಿಡ್ರಿ. ನಾನು ಇದೀನಿ, ನಾನ್ ಬಿಡಲ್ಲ ರೀ. ರಾಜ್ಯದಲ್ಲಿ ಎಲ್ಲಾರನ್ನೂ ಸಂಘಟನೆ ಮಾಡ್ತಾ ಇದೀನಿ ರೀ. ದಂಗೆ ಹೇಳ್ತಾ ಇರ್ರಿ ನಿಮ್ ಮೇಲೆ. ಹೊಸ ಆರ್ಗನೈಸೇಷನ್ ಕಟ್ತೀವ್ರಿ. ಏನ್ ಬೇಕಾದ್ರೂ ನೀನ್ ಮಾಡು, ನೀನ್ ಏನ್ ಮಾಡಬಲ್ಲೆ, ನಿನ್ಗೇನು, ನಿನ್ನ ಕೆಪಾಸಿಟಿ ಏನು, ನಿನ್ ಧೈರ್ಯ ಏನು, ನಿನ್ನೇನ್ ಕಾಂಟ್ಯಾಕ್ಟ್ಸ್ ಐತೆ, A to Z ನಂಗೆ ಗೊತ್ತೈತೆ ಅಂತ.
ಬಟ್ ನಾವು ಯಾರಿಗೇನ ನೀನ್ ಮಾಡಿರ್ಬೋದು, ಯಾರನ್ನೇನಾದ್ರೂ ನೀನ್ ಮಾಡಿರ್ಬೋದು, ನೀನೇನು ಮಾಡಕ್ಕಾಗಲ್ಲ ಗೋವಿಂದರಾಜು ಅನಂತರಾಜು ಅಂತ. ಅನಂತರಾಜು ನನ್ ಲೆಕ್ಕಕ್ಕೆ ನೋಡಕ್ ಹೋದ್ರೆ 45-50 ವರ್ಷದಿಂದ ಒಲಿಂಪಿಕ್ ಹಸುವನ್ನೆಲ್ಲ ಅವ್ನು ಸೋಮಶೇಖರಪ್ಪ ಅವ್ರ ಗ್ಯಾಂಗ್ ಅಲ್ಲಿ ಇದ್ದವನು ಅಂತ. ಅಲ್ಲಿಂದ ಮೆತ್ತಗೆ ಬಂದ, ಮಲ್ಲೇಶನ ಮುಗಿಸ್ಬಿಟ್ಟು ಬಂದು ಇಲ್ಲಿ ಸೇರ್ಕೊಂಡು ಏನ್ ಅವನ ಅವಳಿ ಅಂದ್ರೆ ಆ ಭಗವಂತನಿಗೆ ಗೊತ್ತಾಗಬೇಕು ಅಂತ. ಒಂದು ಕರೆಸ್ಪಾಂಡೆನ್ಸ್ ಇಲ್ಲ, ಒಂದು ಕೋಆರ್ಡಿನೇಷನ್ ಇಲ್ಲ, ಏನಿಲ್ಲ. ಯಾವನ್ ಎಲ್ಲಿ ಮುಗಿಸ್ಬೇಕು, ಯಾವನ್ ತೆಗಿಬೇಕು, ಯಾವನ್ ಹಾಕ್ಬೇಕು, ಯಾವನ್ ಮುಗಿಸ್ಬೇಕು, ನೀವಿಬ್ರು ಅಧಿಕಾರದಲ್ಲಿ ಮುಂದುವರಿಬೇಕು. ಮುಗೀತು ನಿಮ್ದು. ನೀವೇ ರಾಜೀನಾಮೆ ಕೊಡ್ಬೇಕು. ಇಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಡೋ ತರ ಮಾಡ್ತೀವಿ, ಹೊಸ ಸಂಸ್ಥೆ ಕಟ್ತೀವಿ, ಹೊಸ ಜನ ಕ್ರೀಡಾ ಅಭಿಮಾನಿಗಳು, ಕ್ರೀಡಾಪಟುಗಳು ಇವ್ರು ಬಂದು ಅವ್ರದೇ ಆದಂತ ಒಲಿಂಪಿಕ್ ಅಸೋಸಿಯೇಷನ್ ಅವ್ರು ನಡೆಸ್ಕೊಂಡು ಹೋಗೋ ತರ ನಾವ್ ಮಾಡ್ತೀವ್ರಿ. ಎಂತೆಂತ ಆರ್ಗನೈಸರ್ಸ್, ಎಂತೆಂತ ಡೈನಮಿಕ್ ಆರ್ಗನೈಸರ್ಸ್ ರೀ, ಎಲ್ಲ ಹೋಗ್ಬಿಟ್ರು. ಅಥ್ಲೆಟಿಕ್ ಅಸೋಸಿಯೇಷನ್ ಮುಗಿಸ್ದೆ, ಕಬಡ್ಡಿ ಅಸೋಸಿಯೇಷನ್ ಮುಗಿಸ್ದೆ, ಖೋ ಖೋ ಅಸೋಸಿಯೇಷನ್, ವಾಲಿಬಾಲ್ ಅಸೋಸಿಯೇಷನ್, ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಎಲ್ಲ ಹೋಲ್ಸೇಲ್ ಆಗಿ ಎಲ್ಲಾರನು ಮುಗಿಸ್ಬಿಟ್ಟೆ. ಸೊ ಎಲ್ಲಾರನು ನೀನ್ ಮುಗಿಸ್ದೆ, ಅವ್ರ ಶಾಪ ನೀನ್ ತಟ್ಟಲ್ಲೇನ್ರಿ? ತಟ್ಟಿದ್ರು ಏನಾಗಲ್ಲ. ನಾವು ಹೋರಾಟಗಾರರಿ, ನಾವ್ ಏನೇನ್ ಹೋರಾಟ ಮಾಡಿದೀವಿ 99% ನಮಗ್ ಗೆಲುವಿದೆ. ನಮ್ ರಾಷ್ಟ್ರೀಯ ಫೆಡರೇಷನ್ ಅಲ್ಲಿ ಅವನೊಬ್ಬ ನಾನು ಹುಳು ಒಂದ್ ಸೇರ್ಕೊಂಡಿತ್ತು. ಆ ಹುಳುನ ತೆಗ್ದೆ ರೀ, 6-7 ವರ್ಷ ಹೋರಾಟ ಮಾಡಿ ತೆಗ್ದೆ. ಯಾರು ಸಪೋರ್ಟ್ ಇಲ್ಲ, ಒಬ್ನೇ ಮಾಡಿದೆ ಅಂತ. ಸೊ ಇಲ್ಲಿ ನಮ್ಗೆ ಕರ್ನಾಟಕದಲ್ಲಿ 99.9 ಜನ ಎಲ್ಲಾರು ಸಪೋರ್ಟ್ ಐತೆ. ಈ ಸಪೋರ್ಟ್ ಇದ್ರೆ ಸಾಕು. ಈಗಲೂ ನಿಮ್ಗೆ ಹೇಳ್ತಾ ಇದೀವಿ, ಒಂದು ಮೀಟಿಂಗ್ ಕರೆದು ಒಲಿಂಪಿಕ್ ಅಸೋಸಿಯೇಷನ್ ಡಿಸಾಲ್ವ್ ಮಾಡಿ, ಫ್ರೆಶ್ ಎಲೆಕ್ಷನ್ಸ್ ಮಾಡಿ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ, ಒಳ್ಳೆ ಸ್ಪೋರ್ಟ್ಸ್ ಮೆನ್ಗಳು, ಒಳ್ಳೆ ಸ್ಪೋರ್ಟ್ಸ್ ಪ್ರಮೋಟರ್ಸ್ ತಂದು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಒಲಿಂಪಿಕ್ ಅಸೋಸಿಯೇಷನ್ ಇರ್ಬೇಕ್ರಿ. ಇದ್ರೇನೆ ಅದಕ್ಕೊಂದು ಗೌರವ, ಘನತೆ ಇಲ್ಲ ರೀ. ಯಾರೋ ಇಬ್ಬರು ಸೇರ್ಕೊಂಡು ಆಫೀಸ್ ಒಳಗಡೆ ಕೂತ್ಕೊಂಡು ಅಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲಿ ನೀವು ಒಲಿಂಪಿಕ್ ಮೂವ್ಮೆಂಟ್ ಮಾಡಕ್ಕಾಗುತ್ತೇನ್ರಿ? ಒಂದು ಪ್ಲಾನ್ ಇದೆ ಅಂದ್ರೆ ನಿಮ್ಮಿಬ್ಬರಿಗೆ, ಒಂದು ವಿಷನ್ ಇದೆ ಅಂದ್ರೆ ನಿಮ್ಮಿಬ್ಬರಿಗೆ, ಸ್ಪೋರ್ಟ್ಸ್ ಏನ್ ಮಾಡ್ಬೇಕು ಅಂತ ವಿಷನ್ ಇದೆ ಅನ್ರಿ. ಯಾವ ಗೇಮ್ಗಳು ಏನೇನ್ ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತೈತೇನ್ರಿ? ಫಸ್ಟ್ ನಿಮ್ಮ ಹತ್ರ ಇರೋದೇ ಒಂದು ಅಸೋಸಿಯೇಷನ್. ಯಾರನ್ನ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಅವ್ರನ್ನ ಮುಗಿಸ್ಬೇಕು. ಮುಗಿಸೋವರೆಗೂ ನಿಮ್ಗೆ ಅನ್ನ ನೀರೇ ಸೇರಲ್ಲ ಅಂತ. ಇನ್ನು ಮುಂದೆ ಅದ್ ನಡೆಯಲ್ಲ. ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಾಜೀನಾಮೆ ಕೊಡಿ. ನಮಸ್ಕಾರ.